ಹೈ ಡಿಯರ್ಸ್, ವೆಲ್ಕಮ್ ಟು ಸುಚಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಂದು ನನ್ನ ಭಾವನೆ. ಇವತ್ತು ಎಷ್ಟು ಶೆಕೆ ಇದೆ ಅಂದರೆ, ಈ ಶೆಕೆಗೆ ಒಂದು ಸ್ಪೆಷಲ್ ಡ್ರಿಂಕ್ ಇವತ್ತು ನಾನು ಮಾಡ್ತಾ ಇದ್ದೀನಿ. ಇವತ್ತಿನ ಡ್ರಿಂಕಲ್ಲಿ ಸಮ್ಮರ್ ಸ್ಪೆಷಲ್ ಡ್ರಿಂಕ್ ಇದು. ಇದನ್ನು ಒಂದು ಹೆಲ್ದಿ ಡ್ರಿಂಕ್ ಥರ ತೊಗೋಬೋದು, ಬ್ರೇಕ್ಫಾಸ್ಟಿಗೆ ಬದಲಾಗಿ ತೊಗೋಬೋದು, ಬೆಳಗ್ಗೆ ಹೊತ್ತು ತೊಗೋಬೋದು, ಅಥವಾ ಯಾವಾಗಲೇ ಹಸುವಾದರೂ ಕೂಡ ತೊಗೋಬೋದು. ಸೊ ಸಮ್ಮರಲ್ಲಂತೂ ಇದು ಒಂದು ದೇಹಕ್ಕೆ ತಂಪು ಕೊಡೋದಷ್ಟೇ ಇಲ್ಲ, ಎನರ್ಜಿ ಕೂಡ ಕೊಡುತ್ತೆ. ಇದನ್ನ ಸತ್ತು ಪೌಡರ್ ಅಂತ ಹೇಳ್ತಾರೆ. ಸತ್ತು ಪೌಡರ್ ಅಂದ್ರೆ ನಾವು ಬೇರೆ ಏನು ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಇದನ್ನ ಉಪ್ಕಾಳು ಅಂತ ಏನ್ ಹೇಳ್ತಾರೆ, ಅಥವಾ ಉಪ್ಕಡ್ಲೆ ಅಂತ ಏನ್ ಹೇಳ್ತಾರೆ, ಅದರಿಂದ ಮಾಡುವಂತ ಒಂದು ಪೌಡರ್. ಸೊ ಉಪ್ಕಡ್ಲೆ ಮನೇಲೆ ಮಾಡ್ಕೊಂಡು ಅದರಿಂದ ಪೌಡರ್ ಮಾಡ್ಕೊಂಡು ಪ್ರತಿದಿನ ಇದನ್ನ ಡ್ರಿಂಕ್ ತರ ತಗೋಬಹುದು. ಸೊ ಇವತ್ತಿನ ಸ್ಪೆಷಲ್ ಡ್ರಿಂಕ್ ಅಲ್ಲಿ, ಸಮ್ಮರ್ ಡ್ರಿಂಕ್ ಅಲ್ಲಿ ಸತ್ತು ಪೌಡರ್ ಮಾಡ್ಕೊಂಡು ಇದರಿಂದ ಒಂದು ಸ್ಪೆಷಲ್ ಡ್ರಿಂಕ್ ಹೇಗೆ ಮಾಡ್ಕೊಳ್ಳೋದು ಅಂತ ಅದನ್ನ ತೋರಿಸ್ತಾ ಇದೀನಿ. 1 ಕಪ್ ಅಷ್ಟು ಕಡಲೆಕಾಳನ್ನ ಚೆನ್ನಾಗಿ ತೊಳೆದು ಉಪ್ಪು ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಉಪ್ಪುಕಡ್ಲೆನ 2 ರೀತಿನಲ್ಲಿ ಮಾಡ್ಬೋದು. ಇದು ಇನ್ಸ್ಟೆಂಟ್ ಆಗಿ ಮಾಡುವಂತ ವಿಧಾನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೊಂದು ವಿಧಾನ ಹೇಗೆ ಅಂದ್ರೆ, ರಾತ್ರಿ ಪೂರ್ತಿ ಕಡಲೆಕಾಳನ್ನ ನೆನೆಸಿ ನಂತರ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದ್ ಸ್ವಲ್ಪ ಹೊತ್ತು ಅದನ್ನ ಬಿಸಿಲಲ್ಲಿ ಒಣಗಿಸಿ ಆನಂತರ ನಾವು ಉಪ್ಪಲ್ಲಿ ಹುರಿಯೋದು. ಇದು ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದ್ರಿಂದ ಆಗಷ್ಟೇ ತೊಳೆದು ಒಂದು 10 ನಿಮಿಷ ಉಪ್ಪಲ್ಲಿ ನೆನೆಸಿಟ್ಬಿಟ್ಟು ನಂತರ ಅದನ್ನ ಹುರಿಬಹುದು. ಹುರಿಯೋದಕ್ಕೆ ನಮಗೆ ಪುಡಿ ಉಪ್ಪು ಬೇಕಾಗುತ್ತೆ. ಫ್ರೆಶ್ ಆಗಿರುವಂತ ಪುಡಿ ಉಪ್ಪನ್ನ ಉಪಯೋಗಿಸ್ಕೋಬಹುದು, ಅಥವಾ ನೀವೇನಾದ್ರು ಬೇಕಿಂಗ್ಗೆ ಉಪ್ಪನ್ನ ಉಪಯೋಗಿಸ್ತಾ ಇದ್ರೆ ಅದೇ ಬೇಕಿಂಗ್ ಬಳಸುವಂತ ಉಪ್ಪನ್ನೇ ಕಡಲೆಕಾಳನ್ನ ಉರಿಯೋದಕ್ಕೆ ಉಪಯೋಗಿಸ್ಕೋಬಹುದು. ನಾನು ಈಗಾಗಲೇ ಇದನ್ನ ಬೇಕಿಂಗ್ಗೆ ಸುಮಾರು ಸತಿ ಉಪಯೋಗಿಸಿದೀನಿ. ಅದೇ ಉಪ್ಪನ್ನೇ ನಾನು ಇಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ. 10 ನಿಮಿಷದ ನಂತರ ಕಡಲೆಕಾಳು ಉಪ್ಪಲ್ಲಿ ನೆಂದ ನಂತರ ನಾ ಇದನ್ನ ಹುರಿಯೋದಕ್ಕೆ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ನಿ, ಅಥವಾ ಒಂದು ಬಾಣ್ಲಿ, ಕಬ್ಬಿಣದ ಬಾಣ್ಲಿ ಆಗಿರ್ಬೋದು, ದಪ್ಪ ತಳ ಇರುವಂತ ಕುಕ್ಕರ್ ಆಗಿರ್ಬೋದು. ಅದರಲ್ಲಿ ಫಸ್ಟ್ ಉಪ್ಪು ಹಾಕಿ ಒಂದು 10 ನಿಮಿಷ ಇದು ಬಿಸಿ ಆಗೋದಕ್ಕೆ ಬಿಟ್ಬಿಡ್ಬೇಕು. 10 ನಿಮಿಷ ಚೆನ್ನಾಗಿ ಉಪ್ಪು ಬಿಸಿ ಆಗೋವರೆಗೂ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದು, ಉಪ್ಪು ಚೆನ್ನಾಗಿ ಬಿಸಿ ಆದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು 1 ಸ್ಪೂನಷ್ಟು ಕಡಲೆಕಾಳನ್ನ ಹಾಕಿ ಬಿಸಿ ಉಪ್ಪಲ್ಲಿ ಹುರಿತಾ ಹೋಗ್ಬೇಕು. ಅದು ಸಣ್ಣ ಊರಿನಲ್ಲಿ ಹುರಿತಾ ಹೋದಾಗೆ ಅದರಲ್ಲಿರುವಂತ ಸಿಪ್ಪೆ ಒಡ್ಕೊಂಡು ಒಳಗಡೆ ನಿಮ್ಗೆ ಹುರಿಗಡ್ಲೆ ಕಾಣಿಸುತ್ತೆ. ಪ್ರತಿಯೊಂದು ಕಡಲೆಕಾಳು ಈ ರೀತಿ ಒಡೆದು ಒಳಗಡೆ ಹುರಿಗಡ್ಲೆ ಕಾಣಿಸೋವರೆಗೂ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರಿದು ನಂತರ ಅದನ್ನ ಉಪ್ಪಿಂದ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಇದೇ ಉಪ್ಪುಕಡ್ಲೆ. ಈ ಉಪ್ಪುಕಡ್ಲೆ ಒಂದು ಹೆಲ್ದಿ ಸ್ನಾಕ್ಸ್ ತರ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಟೀ ಟೈಮ್ ಸ್ನಾಕ್ಸ್ ತರ ತಿನ್ಬೋದು. ಡಯಾಬಿಟಿಸ್ ಇರೋರಾಗ್ಲಿ, ವೆಯ್ಟ್ ಲಾಸ್ ಮಾಡೋರಾಗ್ಲಿ, ಪ್ರತಿಯೊಬ್ರು ಯಾವುದೇ ಗಿಲ್ಟ್ ಇಲ್ಲದೆ ಆರಾಮಾಗಿ ತಿನ್ನೋವಂಥ ಒಂದು ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಒಂದೊಂದು ಬ್ಯಾಚಲ್ಲೂ 1 ಸ್ಪೂನಷ್ಟು ಕಡಲೆಕಾಳು ಹಾಕಿ ಚೆನ್ನಾಗಿ ಅದು ಒಡ್ಕೊಂಡು ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಹುರಿದು ಸಪ್ರೇಟ್ ಆಗಿ ಇದನ್ನ ಇಟ್ಕೋಬೇಕು. ಉಪ್ಪುಕಡ್ಲೆ ರೆಡಿ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಮಸಾಲೆಗಳನ್ನೆಲ್ಲ ಹುರಿದು ಪೌಡರ್ ಮಾಡ್ಕೊಂಡ್ರೆ ಸತ್ತು ಪ್ರೀಮಿಕ್ಸ್ ರೆಡಿ ಆಗುತ್ತೆ. ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 10 ಕಾಳಷ್ಟು ಕಾಳುಮೆಣಸು, ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇದನ್ನ ಒಳ್ಳೆ ಅರೋಮ ಬರೋವರೆಗೂ ಹುರಿದು ಇದಕ್ಕೆ ಸೇರಿಸ್ಕೊಂಡು ನಂತರ 1-2 ಚಿಟಿಕೆಯಷ್ಟು ಅರಿಶಿನ ಹಾಕಿ ಪೌಡರ್ ಮಾಡ್ಕೊಂಡ್ರೆ ಸತ್ತು ಪ್ರೀಮಿಕ್ಸ್ ರೆಡಿ ಆಯಿತು. ಪೌಡರ್ ಮಾಡುವಾಗಲೇ ಉಪ್ಪು ಹಾಕಿ ಪೌಡರ್ ಮಾಡ್ಕೋಬೇಕು. ಆ ಕ್ಲಿಪ್ ಇಲ್ಲಿ ಕಟ್ ಆಗಿದೆ. ನಾನು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಪೌಡರ್ ಮಾಡಿದ್ದೀನಿ. ಉಪ್ಪು ಹಾಕಿ ಪೌಡರ್ ಮಾಡೋದ್ರಿಂದ ಉಪ್ಪು ಪ್ರಿಸರ್ವೇಟಿವ್ ತರ ಕೂಡ ಕೆಲಸ ಮಾಡುತ್ತೆ. ಪೌಡರ್ ಮಾಡಿದ ನಂತರ ಒಂದು 8 ಬಾಟಲ್ ಹಾಕಿಟ್ಕೊಂಡ್ರೆ ಸುಮಾರು 2 ತಿಂಗಳವರೆಗೂ ನೀವು ಇದನ್ನ ಇಟ್ಕೊಂಡು ಉಪಯೋಗಿಸ್ಕೋಬಹುದು. ಇದರಿಂದ ಮಾಡುವಂತ ಡ್ರಿಂಕ್ ಒಂದು ರೀತಿ ಪ್ರೋಟೀನ್ ಡ್ರಿಂಕ್ ತರನೇ ಇರುತ್ತೆ. ಕಡಲೆಕಾಳು ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಪ್ರತಿಯೊಬ್ಬರು ಬೆಳಗ್ಗೆ ಹೊತ್ತು ಡ್ರಿಂಕ್ ತರ ನೀವು ಇದನ್ನ ಕುಡಿಬಹುದು. ಸೊ ಇದು ಸತ್ತು ಪೌಡರ್. ಈ ಸತ್ತು ಪೌಡರ್ ಉಪಯೋಗಿಸ್ಕೊಂಡು ಒಂದು ಹೆಲ್ದಿ ಡ್ರಿಂಕ್ ಹೇಗೆ ಮಾಡೋದು ಅಂತ ಬನ್ನಿ. 1 ಗ್ಲಾಸ್ ಅಷ್ಟು ಸತ್ತು ಶರ್ಬತ್ಗೆ 1-1.5 ಸ್ಪೂನ್ ಅಷ್ಟು ಈ ಪೌಡರ್ ತಗೋಬೇಕು. ಹಾಗೆ ತಣ್ಣಗಿರುವಂತ ನೀರ್ ಹಾಕಿ ಇದ್ರ ಜೊತೆಗೆ ಕಟ್ ಮಾಡಿರುವಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕೋಬಹುದು, ಅಥವಾ ಅರ್ಧ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಹಾಕೊಳ್ಳೋದ್ರಿಂದ ಲೈಟ್ ಆಗಿ ಹುಳಿ ಇರುತ್ತೆ. ನಾನಿಲ್ಲಿ ನಿಂಬೆ ರಸ ಉಪಯೋಗಿಸ್ಕೊಂಡಿದ್ದೀನಿ. ನಂತರ ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೊಂಡು, ಇನ್ನು ನಮ್ಗೆ ಚಿಲ್ಡ್ ಆಗಿರ್ಬೇಕು ಅಂದ್ರೆ ಐಸ್ ಕ್ಯೂಬ್ ಉಪಯೋಗಿಸ್ಕೊಂಡು ಬೆಳಗ್ಗೆ ಹೊತ್ತಾಗ್ಲಿ ಅಥವಾ ಮಧ್ಯಾಹ್ನ ಬಿಸಿಲ ಸಮಯದಲ್ಲಿ ಕೂಡ ಕುಡಿಯೋದಕ್ಕೆ ತುಂಬಾ ರುಚಿಯಾಗಿರುವಂತ ಸತ್ತು ಡ್ರಿಂಕ್ ರೆಡಿ ಆಗಿದೆ. ಈ ಶರ್ಬತ್ತನ್ನ ಪ್ರತಿದಿನ ನೀವು ಕುಡಿಬಹುದು. ಅದರಲ್ಲೂ ಡಯಾಬಿಟಿಸ್ ಇರೋರಂತೂ ತಿಂಡಿಗೆ ಬದಲಾಗಿ ನೀವು ಬೆಳಗ್ಗೆ ಹೊತ್ತು ಇದು 1 ಗ್ಲಾಸ್ ಅಷ್ಟು ಕುಡಿಯೋದ್ರಿಂದ ಹೊಟ್ಟೆ ಫುಲ್ ಆಗುತ್ತೆ. ಪ್ರೋಟೀನ್ ಹೆಚ್ಚಾಗಿರುವಂತ ಈ ಸತ್ತು ಪೌಡರ್ನ ನೀವು ಒಂದ್ಸತಿ ಟ್ರೈ ಮಾಡಿ. ಅದನ್ನ ಉಪಯೋಗಿಸ್ಕೊಂಡು ಮಾಡಿರುವಂತ ಸತ್ತು ಶರ್ಬತ್ ಅಂತೂ ಇನ್ನೂ ರುಚಿಯಾಗಿರುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಈ ಕೆಲಸ ನಾನು ಯಾವಾಗ್ಲೂ ಮಾಡ್ಬೇಕಾಗಿತ್ತು, ಆದ್ರೆ ಇಷ್ಟು ದಿನ ಡಿಲೇ ಯಾಕೆ ಮಾಡಿದೆ ಅಂತ ಅನ್ನೋದು ಗೊತ್ತಿಲ್ಲ. ಅದು ಲೆದರ್ ಸೋಫಾ ಕೊಳೆ ತುಂಬಾ ಆಗೋಗುತ್ತೆ. ಈಗ ಡಸ್ಟ್ ಇಂದ ಇರ್ಬೋದು, ಅಥವಾ ಕೂತ್ಕೊಳ್ಳೋವಾಗಿರ್ಬೋದು, ಕೈಯಲ್ಲಿರುವಂತ ಕೊಳೆ ಯಾವುದೋ ಒಂದು ರೀತಿಯಲ್ಲಿ ಕೊಳೆ ಆಗ್ತಿರುತ್ತೆ. ಸೊ ಸೋಫಾ ಕ್ಲೀನ್ ಮಾಡೋದಂತೂ ಕಷ್ಟ. ಆದ್ರೆ ಇದಕ್ಕೊಂದು ಕವರ್ ನಾನು ಈಗಷ್ಟೇ ನಾನು ತರಿಸ್ದೆ ಆನ್ಲೈನಲ್ಲಿ. ಇದು ಎಷ್ಟು ಕ್ವಾಲಿಟಿ, ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟು ಒಳ್ಳೆ ಕ್ವಾಲಿಟಿ ಇರತ್ತೆ ಅಂತ. ನೋಡೋಣ ಅಂತ ಹೇಳಿ ಇದು ಆರ್ಡರ್ ಮಾಡಿದೆ. ಅಮೆಝಾನ್ ಇಂದ ಇವತ್ತಷ್ಟೇ ಬಂತು. ಸೊ ಸಿಂಗಲ್ ರಿಕ್ಲೈನರ್ ಸೋಫಾಗೆ ಹಾಕುವಂತ ಕವರ್ ಇದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಹಾಗೆ ಇದಕ್ಕೆ ಹಿಂದ್ಗಡೆಗೆ ಬೆಲ್ಟ್ ಕೂಡ ಕೊಟ್ಟಿರ್ತಾರೆ, ಕೂತ್ಕೊಂಡಾಗ ಆ ಕಡೆ ಈ ಕಡೆ ಜರಗಬಾರ್ದು ಅಂತ ಹೇಳಿ.
ಈಗಾಗಲೇ ಲೆದರ್ ಸೋಫಾ ಮೇಲೆ ತುಂಬ ಕೊಳೆ ಆಗಿತ್ತು. ಅದನ್ನು ಕ್ಲೀನ್ ಮಾಡೋಕ್ಕೆ ನಾನು ಕೂಡ ಸಾಕಷ್ಟು ಸರ್ತಿ ಟ್ರೈ ಮಾಡಿದೆ. ಹಾಗೆ ರೀಸೆಂಟಾಗಿ ಸೋಫಾ ಕ್ಲೀನ್ ಮಾಡೋರನ್ನ ಕರೆಸ್ದಾಗ ಕೂಡ ಅವರು ಇದನ್ನು ಏನು ರಿಕ್ಲೈನರ್ ಸೋಫಾ ಕ್ಲೀನ್ ಮಾಡಲ್ಲ ಅಂದರು. ಯಾಕಂದರೆ ಲಿಕ್ವಿಡ್ ಡಿಟರ್ಜೆಂಟ್ ಹಾಕೋದ್ರಿಂದ ಕೆಲವೊಮ್ಮೆ ಕಲರ್ ಫೇಡ್ ಆಗ್ಬೋದು ಅಥವಾ ಲೆದರ್ ಹಾಳಾಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಅವರು ಕ್ಲೀನ್ ಮಾಡಲ್ಲ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಅಂತ ಒಂದು ಕವರ್ ಆರ್ಡರ್ ಮಾಡಿದ್ದೆ. ಇದರಲ್ಲಿ ಎಷ್ಟು ಒಳ್ಳೆ ಕ್ವಾಲಿಟಿ ಇದೆಯೋ ಇದಕ್ಕೆ ಕನ್ವೀನಿಯೆಂಟ್ ಆಗಿದೆ. ಬೆಲ್ಟ್ ಎಲ್ಲ ಕೊಟ್ಟಿರ್ತಾರೆ, ಜರಗ್ದೆಲ್ಲ ಇರೋ ಹಾಗೆ. ಯಾಕೆ 2 ಹ್ಯಾಂಡ್ ರೆಸ್ಟ್ ಹತ್ರ ಪಾಕೆಟ್ಸ್ ಕೂಡ ಇರುತ್ತೆ. ನೀವು ಕುತ್ಕೊಂಡು ಬುಕ್ಸ್ ಏನಾದ್ರು ಓದಬೇಕಾದ್ರೆ ಬುಕ್ ಇಟ್ಕೊಳ್ಳೋದಕ್ಕೆ ಅಥವಾ ರಿಮೋಟ್ ಅಥವಾ ಫೋನ್ ಇಟ್ಕೊಳ್ಳೋದಕ್ಕೂ ಕೂಡ ಈ ರೀತಿ ಪಾಕೆಟ್ಸ್ ಇರುತ್ತೆ. ಮಫಿನ್ಗೆ ಮನೇಲಿ ಇನ್ನೆಲ್ಲೂ ಜಾಗ ಇಲ್ಲ ಮಲ್ಕೊಳ್ಳೋಕ್ಕೆ. ಅವನಿಗೆ ಐಫೋನ್, ಟ್ಯಾಬ್, ಲ್ಯಾಪ್ಟಾಪ್ ಇದೆ ಹಾಸಿಗೆ. ಎಲ್ಲಿ ಇಟ್ಟಿರ್ತೀವೋ ಅಲ್ಲೇ ಹುಡುಕೊಂಡು ಹೋಗಿ ಮಲ್ಕೋತಾನೆ. ಈ ಟ್ಯಾಬ್ ಇದೆ, ಅದ್ರ ಮೇಲೆ ಮಲ್ಕೊಂಡಿದ್ದಾನೆ. ಇಲ್ಲ ಐಫೋನ್ ಮೇಲೆ, ಇಲ್ಲ ಅಂತಂದರೆ ಲ್ಯಾಪ್ಟಾಪ್ ಮೇಲೆ ಹೋಗಿ ಮಲ್ಕೋತಾನೆ. ಕಾಸ್ಟ್ಲಿ ಬೇಬಿ ಆಗ್ಬಿಟ್ಟೇನೇನು, ಕಾಸ್ಟ್ಲಿ ಬೇಬಿ. ಹಾಸಿಗೆಗೆ ಐಫೋನು, ಆ್ಯಪಲ್ದು ಇದೆ ಬೇಕು ಇವನಿಗೆ, ಗ್ಯಾಜೆಟ್ಸೇ ಬೇಕು ಹಾಸಿಗೆಗೆ. ಮಫಿನಾ ತರಲೆ ಮಫಿನಾ. ಇದರಲ್ಲಿ ತೋರಿಸಿದ್ದಾರೆ ಇಟ್ ಇಸ್ ಫಾರ್ ಕ್ಲೀನಿಂಗ್. ಬಟ್ ನಾನು ತಗೋತಾ ಇದ್ದೀನಿ ಫಾರ್ ಮೈ ಪರ್ಸನಲ್ ಯೂಸ್, ಜಿಮ್ಗೆ. ಸೊ ದಿಸ್ ಸೇಸ್ ಇಟ್ ಈಸ್ ಮಲ್ಟಿಪರ್ಪಸ್ ಟವಲ್. ಸಿ, ಜಿಮ್ಗೆ ವಿಲ್ ಬಿ ಸ್ವೆಟ್ಟಿಂಗ್. ಓ ವಾವ್, ಇಟ್ ವಾಸ್ ಸೋ ಈಸಿ. ಜಿಮ್ಗೆ ಹೋದಾಗ ವಿ ವಿಲ್ ಬಿ ಸ್ವೆಟ್ಟಿಂಗ್ ಅ ಲಾಟ್. ಜೊತೆಗೆ ಎಲ್ಲ ಮಷೀನ್ಸ್ ಮೇಲೂ ಸ್ವೆಟ್ ಇರುತ್ತೆ. ಸೊ ಐ ಡೋಂಟ್ ಲೈಕ್ ದ್ಯಾಟ್. ಅದಕ್ಕೋಸ್ಕರ ಇದು ನನ್ನ ಪರ್ಸ್ನಲ್ಗೆ ಯೂಸ್. ಐ ಕ್ಯಾನ್ ರೀಯೂಸ್ ಇಟ್ ಅಂತೆ. ಐ ವಿಲ್ ರೀಯೂಸ್ ಇಟ್ ಫಾರ್ 1 week. ಆಮೇಲೆ ಐ ಕ್ಯಾನ್ ಟೇಕ್ ಅನದರ್ ಒನ್ ಆ್ಯಂಡ್ ದೆನ್ ಯೂಸ್ ದ್ಯಾಟ್. ಸೋ ಗುಡ್. ಬಾಯ್ ಬಾಯ್ ಬಾಯ್. ಜಿಮ್ಗೆ ಹೋಗ್ತೀರಾ ಪ್ರಿಯಾ ಮತ್ತು ಹರ್ಷಿತಿಬ್ರು. ಇದು ಮೈಕ್ರೋಫೈಬರ್ ಕ್ಲಾತ್. ನಾವು ಕ್ಲೀನಿಂಗ್ಗೆ ಉಪಯೋಗಿಸೋದಕ್ಕೆ ಅಂತಲೇ ನಾವು ಸುಮಾರು ಬಟ್ಟೆಗಳನ್ನ ಪ್ರತಿದಿನ ವಾಶ್ ಮಾಡ್ತೀವಿ. ಸೊ ಇದರಲ್ಲಿ ಟವಲ್ ರೋಲ್ ಥರ ಇದೆ. ಫಸ್ಟ್ ಪೇಪರ್ ರೋಲ್ ಬರ್ತಿತ್ತಲ್ಲ, ಅದೇ ರೀತಿ ಟವಲ್ ರೋಲ್ ಇದು. 20 ಟವಲ್ಸ್ ಇರುತ್ತೆ ಇದರಲ್ಲಿ. 20 ಟವಲ್ ಇದೆ. ತುಂಬ ಸರ್ತಿ ಯೂಸ್ ಮಾಡ್ಬೋದು. ಪೇಪರ್ ಹೇಗೆ ನಾವು ರೋಲಿಂದ ಇದನ್ನ ಓಪನ್ ಮಾಡಿ ಕಟ್ ಮಾಡ್ಕೋತೀವೋ ಅದೇ ಥರನೇ ಇಲ್ಲಿ ಕಟ್ ಮಾಡಿದ್ದಾರೆ ನೋಡಿ. ಸೊ ಇಷ್ಟಿಷ್ಟಕ್ಕೆ ಕಟ್ ಮಾಡಿ ತೆಕ್ಕೋಬೋದು. ಆಮೇಲೆ ವಾಶ್ ಮಾಡಿ ಉಪಯೋಗಿಸ್ಕೋಬೋದು. ಸುಮಾರು ಒಂದು 8ರಿಂದ 10 ಯೂಸ್ ಆದಮೇಲೆ ಬಿಸಾಕ್ಬೋದು ಆ ಥರ. ಸೊ ಮೈಕ್ರೋಫೈಬರ್ ಕ್ಲಾತ್ ಕ್ಲೀನಿಂಗಿಗೆ ತುಂಬ ಚೆನ್ನಾಗಿರುತ್ತೆ. ಅದು ಕಾರಲ್ಲಿರ್ಬೋದು, ಮನೆ ಕ್ಲೀನಿಂಗಿರ್ಬೋದು. ಇವಾಗ ಜಿಮ್ಮಿಗೆ ಕೂಡ ತೊಗೊಂಡಲ್ಲಿ ಪ್ರಿಯಾ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ನಾನು ಅಮೆಝಾನಿಂದ ತರಿಸಿದ್ದೆ. ಪ್ರತಿದಿನ ಟವಲ್ ಅಂತೂ ಅದೆಷ್ಟು ಯೂಸ್ ಆಗುತ್ತೆ ನಮಗೆ ಕಿಚನಲ್ಲಿ ಕ್ಲೀನಿಂಗಿಗೆ, ಇದಕ್ಕೆಲ್ಲ. ಸೊ ಈ ಥರ ತುಂಬ ಹೆಲ್ಪ್ ಆಯಿತು ನನಗೆ. ರೋಲಲ್ಲಿ ಇದ್ದದ್ದು ಎಷ್ಟು ಟವಲ್ಸ್ ಬೇಕೋ ನಾವು ಯೂಸ್ ಮಾಡ್ಕೋಬೋದು. ಸೊ ಒಂದೇ ಕಡೆ ನಾವು ಇಟ್ಕೊಂಡು ಉಪಯೋಗಿಸ್ಕೋಬೋದು. ಸುಮಾರು 8-10 ಟವಲ್ ಇಟ್ಕೊಳ್ಳೋ ಬದಲು ಒಂದಾದ್ಮೇಲೆ ಒಂದು ಯೂಸ್ ಮಾಡೋದು ಬಿಸಾಕಿ ಇನ್ನೊಂದು ಹೊಸದಾಗಿ ಉಪಯೋಗಿಸ್ಕೋಬೋದು. ಆ ಥರ ಇರುತ್ತೆ. ಸೊ ಮೋಸ್ಟ್ ಯೂಸ್ಫುಲ್ ಅಂತ ಅನ್ನಿಸ್ತು. ಮೈಕ್ರೋಫೈಬರ್ ಕ್ಲಾತ್ ಆಗಿರೋದ್ರಿಂದ ಎಲ್ಲೂ ನಮಗೆ ಮಾರ್ಕ್ ಆಗೋಲ್ಲ ಒರೆಸಿದಾಗ. ತುಂಬ ನೀಟಾಗಿ ಕ್ಲೀನಾಗಿ ಇದನ್ನು ವೈಪ್ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಕ್ಲೀನಿಂಗಿಗೆ, ಕಿಚನ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಸೊ ಇವತ್ತು ಪ್ರೀನ್ಗೋಸ್ಕರ ಗ್ರನೋಲಾ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ರೋಲ್ಡ್ ಓಟ್ಸ್. ಸೊ ಇವತ್ತಿನ ಗ್ರನೋಲಾದಲ್ಲಿ ಎಲ್ಲ ಥರ ನಟ್ಸ್ ಇರುತ್ತೆ. ಬಾದಾಮಿ, ದ್ರಾಕ್ಷಿ, ಮತ್ತು ಗೋಡಂಬಿ, ವಾಟರ್ಮೆಲನ್ ಸೀಡ್, ಪಂಪ್ಕಿನ್ ಸೀಡ್, ಫ್ಲ್ಯಾಕ್ ಸೀಡ್, ಹಾಗೆ ಸಬ್ಜಾ ಸೀಡ್, ಕ್ರ್ಯಾನ್ಬೆರೀಸ್, ಗ್ರೇಪ್ಸ್, ಬ್ಲ್ಯಾಕ್ ಗ್ರೇಪ್ಸ್, ಚಾಕ್ಲೇಟ್ ಫ್ಲೇವರ್ ಮಾಡೋಣ ಅಂತ ಹೇಳಿ ಕೋಕೋ ಪೌಡರ್ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಹೆಲ್ದಿ ಗ್ರನೋಲಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಹನಿ ಕೋಟೆಡ್ ಮತ್ತು ಇನ್ನೊಂದು ಚಾಕ್ಲೇಟ್ದು, ಎರಡು ಕೂಡ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ. ತರಕಾರಿನಲ್ಲಿ ಇವತ್ತು ಸ್ವೀಟ್ ಪೊಟ್ಯಾಟೊ ತರಿಸಿದ್ದೀವಿ, ಬೆಂಡೆಕಾಯಿ. ಸ್ವೀಟ್ ಪೊಟ್ಯಾಟೊ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ಮಕ್ಳಿಗೆ ತುಂಬ ಇಷ್ಟ, ನನಗೂ ಇಷ್ಟ. ಸೊ ಇದನ್ನು ಬೇಯಿಸ್ಕೊಂಡು ಪ್ರತಿದಿನ ನಾವು ತಿಂತೀವಿ, ಯಾಕಂದರೆ ಇದರಲ್ಲಿ ಪ್ರೋಟೀನ್ ಹೆಚ್ಚಾಗಿರುತ್ತೆ. ಸೊ ಸ್ವೀಟ್ ಪೊಟ್ಯಾಟೊ, ಬೆಂಡೆಕಾಯಿ, ಕ್ಯಾರೆಟು, ಟೊಮೆಟೊ ಇದಿಷ್ಟು ತರಕಾರಿ, ಹಾಗೆ ಇದಿಷ್ಟು ಬ್ರೇಕ್ಫಾಸ್ಟ್ಗೋಸ್ಕರ ಮಾಡ್ತಾ ಇರೋದು ಪ್ರೀಗೋಸ್ಕರ. ಹನಿ ಕೋಟೆಡ್ ಗ್ರನೋಲಾ ಮಾಡೋದಕ್ಕೋಸ್ಕರ 1 ಕಪ್ಪಷ್ಟು ರೋಲ್ಡ್ ಓಟ್ಸ್, ಹಾಗೆ ನಮ್ಮ ಇಷ್ಟದ ಪ್ರಕಾರ ಈ ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಂಪ್ಕಿನ್ ಸೀಡ್ ಮತ್ತು ಮೆಲನ್ ಸೀಡ್, ಹಾಗೆ ಕಪ್ಪು ದ್ರಾಕ್ಷಿ ಹಾಕಿದ್ದೀನಿ. ಹಾಗೆ ನಮ್ಮ ಇಷ್ಟದ ಪ್ರಕಾರ ಎಲ್ಲ ನಟ್ಸ್ ಮತ್ತು ಸೀಡ್ಸ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1 ಪಿಂಚಷ್ಟು ಸಾಲ್ಟ್ ಮತ್ತು ಸ್ವಲ್ಪ ಸಿನಮನ್ ಪೌಡರ್ ಅಥವಾ ಚಕ್ಕೆ ಪುಡಿ ಹಾಕಿದ್ದೀನಿ.
ಹಾಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕೋಬೇಕು. ಆನಂತರ ಸ್ವೀಟ್ಗೋಸ್ಕರ ಅಥವಾ ಹನಿ ಕೋಟೆಡ್ ಮಾಡ್ತಿರೋದ್ರಿಂದ ಒಂದು 2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲನೆಲ್ಲ ಮಿಕ್ಸ್ ಮಾಡಿ ಒಂದು ಇನ್ನು ಟ್ರೇನಲ್ಲಿ ನಾನು ಇದನ್ನು ಹಾಕಿ ಏರ್ ಫ್ರೈ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನೀವು ಬಾಣಲಿನಲ್ಲೇ ಹುರಿದು ಮಾಡೋದಾದರೆ ಜೇನುತುಪ್ಪ ಹಾಕದೆ ಫಸ್ಟು ಇದನ್ನೆಲ್ಲ ಹುರಿದು ನಂತರ ಜೇನುತುಪ್ಪ ಮತ್ತು ಉಪ್ಪು ಮತ್ತು ಚಕ್ಕೆ ಪುಡಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸಪ್ರೇಟಾಗಿ ಕೂಡ ನೀವು ರೋಸ್ಟ್ ಮಾಡ್ಕೋಬೋದು ಅಥವಾ ಈ ಥರ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡಿ ನಂತರ ಈ ಸ್ಪೈಸಸ್ಸು ಮತ್ತು ಜೇನುತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಬಿಸಿ ಕಮ್ಮಿ ಆದಮೇಲೆ ಬಾಟ್ಲಲ್ಲಿ ಸ್ಟೋರ್ ಮಾಡಿಡ್ಬೋದು. ಏರ್ ಫ್ರೈರಲ್ಲಿ ಮಾಡೋದಾದರೆ 10 ಮಿನಿಟ್ಸ್ ನಾನು ಇದನ್ನು ಏರ್ ಫ್ರೈಯಲ್ಲಿ ಇಟ್ಟಿದ್ದೀನಿ 160 ಡಿಗ್ರಿ ಟೆಂಪ್ರೇಚರಲ್ಲಿ. ಅದು ಸುಮಾರು ಒಂದು 5 to 6 ಮಿನಿಟ್ಸಲ್ಲಿ ಆಗೋಷ್ಟರಲ್ಲಿ ಕೋಕೋ ಪೌಡರ್ ಹಾಕಿ ಮತ್ತೊಂದು ಚಾಕ್ಲೇಟ್ ಕೋಟೆಡ್ ಗ್ರನೋಲ ಮಾಡೋದಕ್ಕೋಸ್ಕರ ಸೇಮ್ ಅದೇ ರೀತಿ ನಾವು ಫಸ್ಟ್ ಹೇಗೆ ಹಾಕ್ಕೊಂಡಿದ್ವೋ ಅದೇ ರೀತಿ ರೋಲ್ಡ್ ಓಟ್ಸ್, ಎಲ್ಲ ರೀತಿ ನಟ್ಸ್, ಹಾಗೆ ಕಪ್ಪು ದ್ರಾಕ್ಷಿ ಮತ್ತು ಎಲ್ಲ ರೀತಿ ಏನು ಸೀಡ್ಸ್, ಇದರಲ್ಲೂ ಕೂಡ ಸೇಮ್ ಸ್ವಲ್ಪ ಸಾಲ್ಟ್ ಮತ್ತು ಸಿನಮನ್ ಪೌಡರ್ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಜೇನುತುಪ್ಪ ಬೇಕಾಗುತ್ತೆ, ಯಾಕಂದರೆ ಇದರಲ್ಲಿ ಕೋಕೋ ಪೌಡರ್ ಹಾಕ್ತಾ ಇರೋದ್ರಿಂದ. ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಫ್ಲೇವರ್ಗೋಸ್ಕರ ಒಂದು 2-3 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. 2 ಟೀ ಸ್ಪೂನಷ್ಟು ಕೋಕೋ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಹಾಕಿಲ್ಲ. ಕಡಲೆಕಾಯಿ ಎಣ್ಣೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಸೊ ಬೇಕಿದ್ರೆ ನೀವು ಇದಕ್ಕೆ 1 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕೋಬೋದು ಅಥವಾ ಬಟರ್ ಕೂಡ ಹಾಕೋಬೋದು. ಸೊ ಇನ್ನು ಸ್ವಲ್ಪ ನಾನು ಇದಕ್ಕೆ ಹನಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಫಸ್ಟೇ ಇಟ್ಟಿರೋವಂಥ ಗ್ರಾನೋಲಾ ಅಂದರೆ ಹನಿ ಕೊಟ್ಟಿದ್ದ ಗ್ರಾನೋಲಾ 5 to 6 ಮಿನಿಟ್ಸಲ್ಲಿ ಆಗಿರುತ್ತೆ. ಹಾಗೆ ಸ್ವಲ್ಪ ಕೆಂಪಗಾಗಿರುತ್ತೆ. ಇದಾಗಿದೆ ಅಂದರೆ ಇದಾದ ನಂತರ ಒಂದು ಪ್ಲೇಟಲ್ಲಿ ಇದನ್ನು ಬಿಸಿ ಆರೋದಕ್ಕೆ ಇಟ್ಬಿಟ್ಟು ಅದೇ ಸೇಮ್ ಟ್ರೈನಲ್ಲೇ ಮತ್ತೆ ಏನು ಕೋಕೋ ಪೌಡರ್ ಹಾಕಿರೋವಂಥ ಗ್ರಾನೋಲಾನು ಸೇಮ್ 5 to 6 ಮಿನಿಟ್ಸಲ್ಲಿ ನಾವು ಇದನ್ನು ಏರ್ ಫ್ರೈ ಮಾಡ್ಕೋಬೋದು. ಸೊ ನಾನಿಲ್ಲಿ ಏರ್ ಫ್ರೈಲ್ ಮಾಡಿರೋ ಮೆಥಡಲ್ಲೇ ನೀವು ಬಾಣಲಿನಲ್ಲೂ ಕೂಡ ಹುರಿದ್ಬಿಟ್ಟು ಮಾಡ್ಕೋಬೋದು. ನಾನು ಆಗಲೇ ಹೇಳ್ದಂಗೆ ಸ್ಪೈಸಸ್ ಮತ್ತು ಜೇನುತುಪ್ಪ ಇದೆಲ್ಲ ಹುರಿದು ಆದಮೇಲೆ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ಬಿಸಿ ಆರಿದ್ಮೇಲೆ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಾನು ಹೋಮ್ ಮೇಡ್ ಗ್ರನೋಲ ಯಾತಕ್ಕೆ ಮಾಡಿದೆ ಅಂದರೆ ರೀಸೆಂಟಾಗಿ ಪ್ರಿಯಾ ಇದನ್ನು ಆನ್ಲೈನಲ್ಲಿ ತರಿಸಿದ್ಲು. ಸುಮಾರು 40 ಗ್ರಾಮ್ ಇರೋವಂಥ ಗ್ರನೋಲ ಪ್ಯಾಕೆಟ್ಗೆ 40 to 45 ರೂಪಾಯಿ ಇದಕ್ಕೆ ಚಾರ್ಜ್ ಮಾಡ್ತಾರೆ. ಸೊ ತುಂಬ ಕಡಿಮೆ ಪ್ರೈಸಲ್ಲೇ ನಾವು ಮನೇಲಿ ಈಸಿಯಾಗಿ ಈ ರೀತಿ ಮಾಡಿಕೊಂಡು ತುಂಬ ದಿನದವರೆಗೂ ಉಪಯೋಗಿಸ್ಕೋಬೋದು. ಸೊ ಮಕ್ಳಿಗೆ ಇದನ್ನು ಮಾಡಿಡೋದಲ್ಲದೆ ರೆಸಿಪಿ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಕೋಕೋ ಪೌಡರ್ ಹಾಕಿರೋವಂಥ ಗ್ರನೋಲಾಗೆ ನಾನು ಸ್ವಲ್ಪ ಚಾಕೋ ಚಿಪ್ಸ್ ಕೂಡ ಹಾಕಿದ್ದೀನಿ. ಸ್ವಲ್ಪ ಇದು ಬಿಸಿ ಕಮ್ಮಿ ಆದಮೇಲೆ ಚಾಕೋ ಚಿಪ್ಸ್ ಹಾಕೋಬೇಕು. ಚಾಕ್ಲೇಟ್ನ ಸೊ ಒಬ್ಬರಿಗೆ ಚಾಕ್ಲೇಟ್ ಇಷ್ಟ ಆಯಿತು, ಒಬ್ಬರಿಗೆ ಎವ್ರಿ ಮಾರ್ನಿಂಗ್ ಹನಿ ಕೋಟೆಡ್ ಇಷ್ಟ ಆಯಿತು. ಚಾಕ್ಲೇಟ್ ಗ್ರನೋಲ ಅರ್ಧಕ್ಕರ್ಧ ಖಾಲಿ ಆಗಿಬಿಟ್ಟಿದೆ. ಪ್ರತಿದಿನ ಇದನ್ನು ಬ್ರೇಕ್ಫಾಸ್ಟಿಗೆ ಬದಲಾಗಿ ತಿನ್ಬೋದು. ಬ್ರೇಕ್ಫಾಸ್ಟ್ ಥರನೇ ತಿನ್ಬೋದು. ಗ್ರೀಕ್ ಯೋಗರ್ಟ್ ಜೊತೆಗೆ ಫ್ರೂಟ್ಸ್ ಜೊತೆಗೆ ಇದನ್ನು ಹಾಕ್ಕೊಂಡು ತಿನ್ಬೋದು. ಸೊ ಇದರಲ್ಲೂ ಕೂಡ ಹನಿ ಹಾಕಿದ್ದೀನಿ, ಇದರಲ್ಲೂ ಹನಿ ಇದೆ, ಲೈಟಾಗಿ ಸ್ವೀಟ್ ಇರುತ್ತೆ. ಚಾಕ್ಲೇಟ್ ಫ್ಲೇವರ್ ಇಷ್ಟಪಡೋವಂಥವ್ರಿಗೆ ಈ ಥರ ಚಾಕ್ಲೇಟ್ ಪೌಡರ್ ಹಾಕಿ ಅಂದರೆ ಕೋಕೋ ಪೌಡರ್ ಹಾಕಿ ಗ್ರನೋಲ ಮಾಡ್ಕೋಬೋದು. ಇದೆಲ್ಲ ಹೊರಗಡೆ ಮಾರ್ಕೆಟಲ್ಲಿ ತುಂಬ ದುಬಾರಿಯಾಗಿ ಸಿಗುತ್ತೆ. ಈಸಿಯಾಗಿ ಮನೇಲಿ ಹೇಗೆ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇದ್ರ ಬಗ್ಗೆ ಪ್ರಿಯಾ ಏನೋ ಹೇಳ್ತಿದ್ದಾಳೆ. ಗ್ರನೋಲಾನ ಇಟ್ ಈಸ್ ವೆರಿ ವೆರಿ ಹೆಲ್ದಿ ಆಯ್ತಾ, ಯಾಕಂದ್ರೆ ಇದ್ರಲ್ಲಿ ಆಲ್ರೆಡಿ ಯು ಕ್ಯಾನ್ ಸಿ ಎಲ್ಲ ನಟ್ಸ್ ಇರುತ್ತೆ, ಇದ್ರಲ್ಲಿ ಪ್ರೋಟೀನ್ ಇರುತ್ತೆ ಆ್ಯಂಡ್ ಫೈಬರ್ ಇರುತ್ತೆ. ಬಟ್ ಯಾರಾದರೂ ವೆಯ್ಟ್ ಗೇನ್ ಮಾಡಬೇಕು ಅಂದರೆ ದಿಸ್ ಇಸ್ ಇಟ್. ವೆಯ್ಟ್ ಗೇನ್ ಮಾಡಬೇಕು ಅಂದರೆ ಅವರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿನ್ನಬೇಕು. ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಅವ್ರ ನ್ಯೂಟ್ರಿಷನ್ ಮತ್ತು ಫೈಬರ್ ಮಾತ್ರ ಬೇಕು ಅಂದರೆ 10 grams ಹಾಗೆ ಯೋಗರ್ಟ್, ಗ್ರೀಕ್ ಯೋಗರ್ಟ್ ಜೊತೆ ಹಾಕೊಂಡು ಚೂರ್ ಫ್ರೂಟ್ಸ್ ಹಾಕೊಂಡು ತಿನ್ನಬೇಕು. ಸೊ ದಿಸ್ ಈಸ್ ಗುಡ್ ಫಾರ್ ಬೋತ್, ಬಟ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದನ್ನ ನಾನು ಪ್ರೋಟೀನ್ ಶೇಕ್ಗೂ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಪ್ರೋಟೀನ್ ಪೌಡರ್, ಬನಾನಾ, ಒಂಚೂರು ಗ್ರನೋಲ ಹಾಗೆ. ಸೊ ವೆಯ್ಟ್ ಗೇನ್ ಮಾಡೋರು ಸ್ವಲ್ಪ ಜಾಸ್ತಿ ಹಾಕೋಬಹುದು, ವೆಯ್ಟ್ ಲಾಸ್ ಮಾಡೋರು ಸ್ವಲ್ಪ ಕಮ್ಮಿ ಹಾಕೋಬಹುದು. ಇದರಲ್ಲೆಲ್ಲ ನಟ್ಸ್ ಮತ್ತೆ ಫೈಬರ್ ಕಂಟೆಂಟ್ ಆಗಿ ಓಟ್ಸ್ ಇರೋದ್ರಿಂದ ಬ್ರೇಕ್ಫಾಸ್ಟ್ ಬದಲಿಗೆ ಇದನ್ನ ಫ್ರೂಟ್ಸ್ ಜೊತೆಗೆ ಆರ್ ಮಿಲ್ಕ್ ಜೊತೆ ಮಾಮೂಲಿ ಕಾರ್ನ್ಫ್ಲೇಕ್ಸ್ ಹೆಂಗ್ ತಿಂತಾರೆ ಆ ಥರ ಮಾಡ್ಕೋಬಹುದು. ಸೊ ಈಸಿ ವೇನಲ್ಲಿ ಹೆಂಗ್ ಮಾಡ್ಕೋಬಹುದು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ನಾನು ಮೈಕ್ರೋವೇವ್ ಅಲ್ಲಿ ಮಾಡಿದ್ದೆ, ಐ ಮೀನ್ ಏರ್ ಫ್ರೈ ಅಲ್ಲಿ ಮಾಡಿದ್ದೀನಿ. ಇದೇ ಸೇಮ್ ಮೆಥಡ್ ಅಲ್ಲಿ ನೀವು ಬಾಣಲಿಲು ಮಾಡ್ಕೋಬಹುದು.
ರೀಸೆಂಟಾಗಿ ಹೊಸ ಪ್ರಾಡಕ್ಟ್ಸ್ನ ನಾವು ಲಾಂಚ್ ಮಾಡಿದ್ದೀವಿ. ಅದನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾಳೆ ಪ್ರಿಯಾ. ಸೊ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ ಹೊಸ ಪ್ರಾಡಕ್ಟ್ಸ್ ಯಾವುದೆಲ್ಲ ಲಾಂಚ್ ಆಗ್ತಿದೆ, ಹಾಗೆ ಹೊಸ ಪ್ರಾಡಕ್ಟ್ಸ್ ಯಾವ್ದು ಸಿಗುತ್ತೆ ಅಂತ ಅನ್ನೋದು ನಿಮಗೆ ಪೂರ್ತಿ ಡೀಟೇಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಸಕ್ಕತ್ತಾಗಿದೆ, ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆ ಕಲರ್, ಫೋಟೋಶೂಟ್ ಮಾಡಿದ್ದು ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಓಕೆ. ನೋಡಿ, ನಿಮಗೆ ಎಲ್ಲೂ ಜಾಗ ಇಲ್ಲ ಕುತ್ಕೊಳ್ಳೋಕ್ಕೆ, ಕೂತಿರ್ತಾರೆ. ಇವತ್ತು ನಮ್ಮ ಹೋಮ್ ಮೇಡ್ ಮಸಾಲೆ ಉಪಯೋಗಿಸಿ ಮಾಡಿರುವಂಥ ಅಡುಗೆ ರೆಡಿ ಇದೆ. ಇವತ್ತಿನ ಸ್ಪೆಷಲ್ ಅಡುಗೆನಲ್ಲಿ ಮಾಡಿರೋದು ನುಗ್ಗೆಕಾಯಿ ಹುಳಿ. ಸೊ ಬೇಳೆ ಮತ್ತು ನುಗ್ಗೆಕಾಯಿ ಹಾಕಿ ಮಾಡಿರುವಂಥ ಸಾಂಬಾರ್, ಇದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೋಸ್ಕರ ಬಾಯ್ಲ್ಡ್ ಎಗ್, ಆನಂತರ ಚಿಕನ್ ಫ್ರೈ. ಇದರಲ್ಲಿ ನಮ್ಮ ಮೇಯ್ನಾಗಿ ನಾನ್ ವೆಜ್ ಮಸಾಲ ಉಪಯೋಗಿಸಿದ್ದೀವಿ. ಪ್ರತಿಯೊಂದು ಎಲ್ಲ ಹೋಮ್ ಮೇಡ್ ಮಸಾಲ, ನಾನ್ ವೆಜ್ ಮಸಾಲ ಅಂತೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಸಿಂಪಲಾಗಿ ಒಂದು ನಾನ್ ವೆಜ್ ಮಸಾಲ ಹಾಕಿ ನೀವು ಫ್ರೈ ಮಾಡ್ಕೋಬೋದು. ಊಟಕ್ಕೆ ನೆಂಚ್ಕೊಳ್ಳೋದಕ್ಕಿದು ಫ್ರೈ ಮಾಡಿದ್ದೀನಿ. ಬಿಸಿ ಅನ್ನ, ಗಟ್ಟಿ ಮೊಸರು, ಹಾಗೆ ಸಾಲಡ್ಗೆ ಸೌತೆಕಾಯಿ. ಲಾಸ್ಟಲ್ಲಿ ಊಟದ ನಂತರ ತಿನ್ನೋದಕ್ಕೆ ಪಪಾಯ ಇದೆ. ನಮ್ಮ ಬೈಸುಜಿ ಹೋಮ್ ಮೇಡ್ ಮಸಾಲ ನಿಮ್ಗೆ ಯಾವುದೇ ಮಸಾಲ ಬೇಕಿದ್ರೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಮೂಲಕ ಹಾಗೆ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೋಬೋದು. ಪ್ರಿಯಾ ಫಸ್ಟ್ ಟೈಮ್ ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡೋಕೆ ಹೋಗ್ತಾ ಇದ್ದಾರೆ. ವೆರಿ ಫಸ್ಟ್ ಟೈಮ್, ಅದರಲ್ಲೂ RCB ವರ್ಸಸ್ CSK ಮ್ಯಾಚ್. ಪ್ರಿಯಂಗೆ ಫ್ರೆಂಡ್ಸ್ ಕಡೆಯಿಂದ ಟಿಕೆಟ್ ಸಿಕ್ಕಿದೆ. ಐ ಆಮ್ ಗೋಯಿಂಗ್. ಯಾಕೋ ನಿಂಗೆ ಸಿಕ್ಕಿಲ್ಲ ಅಂತ ಹೇಳ್ತಿದ್ದೆ. ಸರಿ ಹೇಳ್ತೀನಿ. ಸೊ ಫಾರ್ ದ ವೆರಿ ಫಸ್ಟ್ ನಾನು ಅನ್ಕೊಂಡೇ ಇರಲಿಲ್ಲ ಹೀಗೆಲ್ಲ ಮ್ಯಾಚ್ ನೋಡೋಕೆ ಹೋಗ್ತೀನಿ, ನಾನು ಸ್ಟೇಡಿಯಂ ಹೋಗ್ತೀನಿ ಅಂತ ನಾನು ಐಡಿಯಾ ಕೂಡ ಮಾಡಿರಲಿಲ್ಲ. ಬಟ್ ನನಗೆ ಲಾಸ್ಟ್ ಇಯರಿಂದ ನಾನು ಇದ್ದಿದ್ದು ಫ್ರೆಂಡ್ಸ್ ಇದ್ದಾರಲ್ಲ, ದೇ ಮೇಡ್ ಮೀ ಗೆಟ್ ಇನ್ ಟು ದಿಸ್ ಕ್ರಿಕೆಟ್ ಆ್ಯಂಡ್ ಆಲ್, IPL ಎಲ್ಲ. ಈ ವರ್ಷ ವಾಪಸ್ ಬಂದಮೇಲೆ ಐ ಆಮ್ ಗೋಯಿಂಗ್ ಟು ದ ಸ್ಟೇಡಿಯಂ. ಸೊ ಐ ಆಮ್ ಸೋ ಎಕ್ಸೈಟೆಡ್, ಐ ಆಮ್ ಹ್ಯಾಪಿ. ಎಲ್ಲರೂ ಹೇಳ್ತಾರೆ RCBದು ಜೋಶ್ ಹೇಗಿರುತ್ತೆ ಅಂದರೆ ಗೂಸ್ ಬಂಪ್ಸ್ ಬರ್ತಾ ಇರುತ್ತೆ ಅಂತ. ಇವನ್ ನಾನು ಬಂದ್ಬಿಟ್ಟು ಹೇಳ್ತೀನಿ ಹೇಗಿರುತ್ತೆ ಅಂತ. ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಆಲ್ ದಿ ಬೆಸ್ಟ್ RCBಗೆ. RCBಗೂ ಆಲ್ ದ ಬೆಸ್ಟ್. ಫಸ್ಟ್ ನಿಂಗೆ ಆಲ್ ದ ಬೆಸ್ಟ್. ನೀವು ಹುಷಾರಾಗಿ ಹೊಡ್ಬಾ. ನಾವಿಲ್ಲಿಂದ ಮ್ಯಾಚ್ ನೋಡ್ತಾ ಇದ್ದೀವಿ. ನಾವು ಆಕ್ಚುಲಿ ಮ್ಯಾಚ್ ನೋಡಲ್ಲ, ಶ್ರೇಯಾ ಬರ್ತಾಳೆ ಅಂತ ನೋಡ್ಕೊಂಡಿದ್ದೀವಿ. ಹಂಗೇನಿಲ್ಲಪ್ಪ, ಇವತ್ತು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. We won! So this is my new jersey update. So amazing, the vibe is amazing. ಎಲ್ಲಿ ಫ್ಲಾಗ್? Here. ನಾನು ನೀನು ಟಿವಿಲಿ ಕಾಣಿಸ್ತೆ ಅಂತ ನಾವು ನೋಡಿದ್ವಿ. ಆ್ಯಕ್ಚುಲಿ ಇವತ್ತು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೋಡ್ಬಿಟ್ಟು ಆಮೇಲೆ ಆಫ್ ಮಾಡಿಬಿಟ್ಟಿದ್ವಿ. ವಾವ್. ಸೊ ಫೈನಲಿ ಪ್ರಿಯಾ ಲೈವಲ್ಲಿ RCB ಮ್ಯಾಚ್ ನೋಡ್ಕೊಂಡು ಬಂದೆ ಇವಾಗಲೇ. ಐ ಲವ್ಡ್ ಇಟ್. ನಾನು ಅನ್ಕೊಳ್ತಾ ಇದ್ದೆ ಏನು ಮ್ಯಾಚ್ ಮನೇಲಿ ಆರಾಮಾಗಿ ಕುತ್ಕೊಂಡು ನೋಡ್ಬೋದಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಅಷ್ಟೊಂದು ವರ್ಷಕ್ಕೆ ಅಲ್ಲಿ ಹೋಗಿ ನೋಡೋ ಮ್ಯಾಚ್ ಇದೆಯಲ್ಲ ಅಮ್ಮ, ಅದೆಲ್ಲ ಮರ್ತೋಗ್ಬಿಡತ್ತೆ ನಮಗೆ. ಇದೇ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ಸೊ ಮುಂಚೆ ಎಲ್ಲ ಹೇಗಿದ್ದು ನಂಗೆ ಗೊತ್ತಿಲ್ಲ. ಈ ತುಂಬ ಸ್ಟ್ರಿಕ್ಟ್ ಮಾಡಿ ಆ್ಯಂಡ್ ತುಂಬ ಸ್ಮೂತ್ ಮಾಡಿದಾರಂತೆ. ಅಂದರೆ ಲಾಸ್ಟ್ ಇಯರ್ ಇನ್ಸಿಡೆಂಟ್ ಎಲ್ಲ ನಡೆದಿತ್ತಲ್ಲ, ಮತ್ತೆ ಬರೋದಕ್ಕೆ ಅದಕ್ಕೆಲ್ಲ ತುಂಬಾನೇ ಗೇಟ್ಸು ಮುಂಚೆ ಹಿಂಗೆ ಹೋಗ್ತಾ ಇದ್ದಂತ. ಬಟ್ ಇವಾಗ ಹಂಗಿಲ್ಲ. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಮಮ್ಮಿ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು, ಅವ್ರ ಹೆಸರೇನು ಗಾಟ್, ಅವ್ರದ್ದು ಫೋಟೋ, ಅವ್ರ ಜೊತೆ ಫೋಟೋ ತಗೊಂಡೆ. ಶಿ ವಾಸ್ ವೆರಿ ಸ್ವೀಟ್. ಅವರು ಅಷ್ಟೇ, ಅವರು ಪ್ರತಿ ವರ್ಷನೂ ಪ್ರತಿದಿನನೂ ಬರ್ತೀನಿ ಅಂತ ಹೇಳಿದ್ರು. ಅಂದ್ರೆ ಎವ್ರಿ ಮ್ಯಾಚ್ ಬರ್ತಾರಂತೆ. ಆ ಲೆವೆಲ್ಗೆ ಅವ್ರ ಫ್ಯಾನ್ ಇದ್ದಾರೆ. RCB ಮ್ಯಾಚ್ ನಡೆಯುವಾಗ ಮಾತ್ರ. ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ಇನ್ನೊಂದು ನಮ್ಗೆ ಎಕ್ಸ್ಪೀರಿಯನ್ಸ್ ಯಾವುದಾಗಿಲ್ಲ ಅಂದರೆ ಕಾನ್ಸರ್ಟ್ಸ್, ಲೈವ್ ಕಾನ್ಸರ್ಟ್ ಮಾಡ್ತಾರೆ ನೋಡಿ, ಆ ಎಕ್ಸ್ಪೀರಿಯನ್ಸ್ ನಾನು ಈಗಲೂ ಅಂದ್ಕೊಳ್ತೀನಿ ಏನಿರುತ್ತೆ ಕಾನ್ಸರ್ಟಲ್ಲಿ. ಐ ಲವ್ ಮ್ಯೂಸಿಕ್, ಬಟ್ ಕಾನ್ಸರ್ಟಲ್ಲಿ ಏನಿರುತ್ತೆ ಅಂತ ಅಂದ್ಕೊಳ್ತೀನಲ್ಲ, ಹೋಗಿ